ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮೊದಲ ಪಂದ್ಯ. ಕೋಟಿ ಕೋಟಿ ಅಭಿಮಾನಿಗಳು ಕಾಯ್ತಾ ಇದ್ದಂತ ರೋಚಕ ದಿನ ಬಂದೇ ಬಿಟ್ಟಿದೆ. ಮೊದಲ ಪಂದ್ಯಕ್ಕೆ ಆರ್ಸಿಬಿ ಟೀಮ್ ರೆಡಿಯಾಗಿದೆ. ಮ್ಯಾಚ್ ಆರಂಭಕ್ಕೂ ಮುನ್ನ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಕನ್ನಡಿಗರ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನಪಿಸಿಕೊಂಡಿದ್ದಾರೆ. ಫ್ಯಾನ್ಸ್ ಬೆಂಬಲಕ್ಕೆ ಧನ್ಯವಾದ ಹೇಳಿರುವಂತ ರಜತ್ ಕೈ ಮುಗಿದುಕೊಂಡು ಅಭಿಮಾನಿಗಳೇ ನಮ್ಮ ದೇವರು ಎಂದಿದ್ದಾರೆ. ಐಪಿಎಲ್ನ ಯಶಸ್ವಿ ನಾಯಕರಲ್ಲಿ ಒಬ್ಬರೆನಿಸಿಕೊಂಡಿರುವಂತಹ ಗಿಲ್ ಕ್ರಿಸ್ಟ್ ಐಪಿಎಲ್ನಲ್ಲಿ ಆರ್ಸಿಬಿ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಬೆಂಗಳೂರು ತಂಡದಲ್ಲಿ ಇಂಗ್ಲೆಂಡ್ ಆಟಗಾರರು ಹೆಚ್ಚಾಗಿದ್ದಾರೆ. ಇದೊಂಥರ ಬ್ರಿಟಿಷ್ ಪಡೆ, ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಕಾಲೆಳೆದಿದ್ದಾರೆ. ನಾನು ವಿರಾಟ್ ಕೊಹ್ಲಿಯ ವಿರೋಧಿ ಅಲ್ಲ, ಆರ್ಸಿಬಿ ಅಭಿಮಾನಿಗಳ ವಿರುದ್ಧವೂ ಕೂಡ ಇಲ್ಲ. ಈ ಹೇಳಿಕೆಗೆ ಆರ್ಸಿಬಿ ಫ್ಯಾನ್ಸ್ ಬಳಿ ಕ್ಷಮೆಯಾಚನೆ ಮಾಡ್ತೇನೆ. ಇಂತಹ ಆಟಗಾರರನ್ನ ಆಯ್ಕೆ ಮಾಡಿದ ನಿಮ್ಮ ಆಯ್ಕೆಗಾರರಿಗೆ ಈ ಮಾತು ಹೇಳ್ತೇನೆ ಎಂದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆರಂಭಿಕ ಪಂದ್ಯಗಳು ಕಷ್ಟವಾಗಬಹುದು ಅಂತ ಮಿಚೆಲ್ ಸ್ಟಾರ್ಕ್ ಅವರ ಪತ್ನಿ ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಮಹಿಳಾ ತಂಡದ ಕ್ಯಾಪ್ಟನ್ ಕೂಡ ಆಗಿರುವಂತ ಅಲಿಸಾ ಹೀಲಿ ಹೀಗೆ ಹೇಳಿದ್ದಾರೆ. ಹ್ಯಾರಿ ಬ್ರೂಕ್ ತಂಡದಲ್ಲಿಲ್ಲ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ಕೆಎಲ್ ರಾಹುಲ್ ಕೂಡ ಕೆಲ ಪಂದ್ಯಗಳಲ್ಲಿ ಆಡುವ ಸಾಧ್ಯತೆ ಇಲ್ಲ. ಸೋಮವಾರ ಡೆಲ್ಲಿ ತಂಡ ತನ್ನ ಆರಂಭಿಕ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡುವ ಮೂಲಕ ಟೂರ್ನಿಗೆ ಕಾಲಿಡಲಿದೆ. ಡೆಲ್ಲಿ ತಂಡವನ್ನ ಈ ಬಾರಿ ಅಕ್ಷರ್ ಪಟೇಲ್ ಮುನ್ನಡೆಸ್ತಾ ಇದ್ದಾರೆ. ಗುಜರಾತ್ ಟೈಟನ್ಸ್ ತಂಡವನ್ನ ಸೇರಿರುವಂತ ಆರ್ಸಿಬಿ ಮಾಜಿ ಆಟಗಾರ ಮೊಹಮ್ಮದ್ ಸಿರಾಜ್ ಭಾವುಕರಾಗಿದ್ದಾರೆ. ಆರ್ಸಿಬಿಯಲ್ಲಿದ್ದಾಗ ವಿರಾಟ್ ಕೊಹ್ಲಿಯ ಬೆಂಬಲವನ್ನ ಸ್ಮರಿಸಿದ್ದಾರೆ. ಗುಜರಾತ್ ತಂಡವನ್ನ ಸೇರಿಕೊಳ್ತಾ ಇರೋದು ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ. ಸಹೋದರ ವಿರಾಟ್ ಕೊಹ್ಲಿ ನನಗೆ ಕಠಿಣ ಸಂದರ್ಭಗಳಲ್ಲಿ ಸಾಕಷ್ಟು ಬೆಂಬಲ ನೀಡಿದ್ರು. ಆದ್ರಿಂದ ಆರ್ಸಿಬಿಯನ್ನು ತೊರೆಯುವಾಗ ಬೇಸರವಾಯಿತು ಎಂದಿದ್ದಾರೆ. ಕಿವೀಸ್ ಬ್ಯಾಟ್ಸ್ಮನ್ ಕೇನ್ ವಿಲಿಯಮ್ಸನ್ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ರು. ಇದೀಗ ನ್ಯೂಜಿಲೆಂಡ್ನ ಸೂಪರ್ ಸ್ಟಾರ್ ಮೈದಾನದಲ್ಲಿ ಬ್ಯಾಟ್ ಬೀಸದೇ ಇದ್ರೂ ಕೂಡ ಐಪಿಎಲ್ನ ಭಾಗವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಕಾಮೆಂಟೇಟರ್ ಆಗಿ ವಿಲಿಯಮ್ಸನ್ ಫ್ಯಾನ್ಸ್ ಎದುರು ಕಾಣಿಸಿಕೊಳ್ತಾರೆ. ಐಪಿಎಲ್ ಪಂದ್ಯಗಳು ಪ್ರಮುಖ ನಗರಗಳಲ್ಲಿನ ಕ್ರೀಡಾಂಗಣಗಳಲ್ಲಿ ಮಾತ್ರ ನಡೆಯಲಿವೆ. ಹೀಗಾಗಿ ಇತರೆ ಕಡೆಗಳ ಕ್ರೀಡಾಭಿಮಾನಿಗಳಿಗೆ ಮನರಂಜನೆ ನೀಡಲು ಬಿಸಿಸಿಐ ಫ್ಯಾನ್ಸ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಿದೆ. 2015ರಿಂದ ಪ್ರತಿ ವರ್ಷ ಫ್ಯಾನ್ಸ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಈ ಬಾರಿ ಫ್ಯಾನ್ಸ್ ಪಾರ್ಕ್ಗಳು ಮಾರ್ಚ್ 22ರಿಂದ ಮೇ 25ರವರೆಗೆ 23 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ 50 ನಗರಗಳಲ್ಲಿ ನಡೆಯಲಿವೆ. ಇನ್ನು ಫ್ಯಾನ್ ಪಾರ್ಕ್ಗಳ ಬಗ್ಗೆ ವಿವರವಾಗಿ ಹೇಳೋದಾದ್ರೆ ಇಲ್ಲಿ ಉಚಿತವಾಗಿ ಪ್ರವೇಶ ಇರುತ್ತೆ. ಫ್ಯಾನ್ ಪಾರ್ಕ್ನಲ್ಲಿ ದೊಡ್ಡ ಪರದೆ ಮೇಲೆ ಐಪಿಎಲ್ ಪಂದ್ಯಗಳ ನೇರ ಪ್ರಸಾರವಿರುತ್ತೆ. ಜೊತೆಗೆ ಮನರಂಜನೆ, ಫುಡ್ ಕೋರ್ಟ್, ನೆಟ್ಗಳ ಮೂಲಕ ಬೌಲಿಂಗ್, ಚಿಯರ್ ಓಮೀಟರ್ ಮತ್ತು ಉದ್ಯಾನವನಗಳಲ್ಲಿ 360 ಫೋಟೋ ಬೂತ್ಗಳಿರ್ತವೆ. ರಾಜ್ಯದ 4 ಕಡೆಗಳಲ್ಲಿ ಫ್ಯಾನ್ ಪಾರ್ಕ್ ನಿರ್ಮಾಣವಾಗ್ತಾ ಇದೆ. ಫ್ಯಾನ್ ಪಾರ್ಕ್ಗಳು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಸ್ಥಾಪನೆ ಆಗಲಿವೆ ಅಂತ ನೋಡೋದಾದ್ರೆ ಏಪ್ರಿಲ್ 12 ಮತ್ತು 13ರಂದು ಮೈಸೂರು ನಗರದಲ್ಲಿ ಸ್ಥಾಪನೆ ಆಗಲಿದೆ. ಇನ್ನು ಏಪ್ರಿಲ್ 26 ಮತ್ತು 27ರಂದು ತುಮಕೂರು ನಗರದಲ್ಲಿ ಫ್ಯಾನ್ ಪಾರ್ಕ್ ಸ್ಥಾಪನೆ ಮಾಡಲಾಗುತ್ತೆ. ಮೇ 3 ಮತ್ತು 4ರಂದು ಬೆಳಗಾವಿ ನಗರದಲ್ಲಿ, ಹಾಗೆ ಮೇ 17 ಮತ್ತು 18ರಂದು ಮಂಗಳೂರಿನಲ್ಲಿ ಫ್ಯಾನ್ ಪಾರ್ಕ್ ಸ್ಥಾಪನೆ ಆಗಲಿದೆ. ಹೊಸ ನಾಯಕತ್ವದೊಂದಿಗೆ ನ್ಯೂಜಿಲೆಂಡ್ಗೆ ತೆರಳಿರುವಂತಹ ಪಾಕಿಸ್ತಾನ ತಂಡ ಮೊದಲ 2 T20 ಪಂದ್ಯಗಳಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ಆದರೆ 3ನೇ ಪಂದ್ಯದಲ್ಲಿ 22 ವರ್ಷದ ಯುವ ಬ್ಯಾಟ್ಸ್ಮನ್ ಹಸನ್ ನವಾಜ್ ಭರ್ಜರಿ ಶತಕ ಬಾರಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ದಾರೆ. ಈ ಯುವ ಆಟಗಾರ ಕೇವಲ 44 ಎಸೆತಗಳಲ್ಲಿ ಶತಕವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ನ್ಯೂಜಿಲೆಂಡ್ನಲ್ಲಿ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಶತಕ ಗಳಿಸಿದ ಮೊದಲ ಪಾಕಿಸ್ತಾನಿ ಬ್ಯಾಟ್ಸ್ಮನ್ ಎಂಬ ದಾಖಲೆ ಬರೆದಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಪಾಕಿಸ್ತಾನ ತಂಡದ ಆಟಗಾರ ಹ್ಯಾರಿಸ್ ರೌಫ್ ಅದ್ಭುತ ಕ್ಯಾಚ್ ಹಿಡಿದು ಮಿಂಚಿದ್ದಾರೆ. ಈ ಪಂದ್ಯದ ಮೊದಲ ಇನ್ನಿಂಗ್ಸ್ನ ಮೊದಲ ಓವರ್ನ 5ನೇ ಎಸೆತದಲ್ಲಿ ಫಿನ್ ಅಲೆನ್ ಲೆಗ್ನತ್ತ ಬಾರಿಸಿದ ಚೆಂಡನ್ನ ರೌಫ್ ಅದ್ಭುತ ಡೈವಿಂಗ್ ಮೂಲಕ ಒಂದೇ ಕೈಯಲ್ಲಿ ಹಿಡಿದ್ರು. ಇದೀಗ ಹಾರಿದ ಹ್ಯಾರಿಸ್ ಎಂಬ ಟ್ಯಾಗ್ಲೈನ್ ಒಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.